Hey, what's up, guys? ಹೇಗಿದ್ದೀರಾ? ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಬಿ ಟಿ ಸಿ ಯು ಎಸ್ ಡಿ ಟಿ. ಸೊ ನಾನು ಹೇಳ್ದಂಗೆ ನಾನು ಸುಮಾರು ಸಾರಿ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ, ಇವೆಲ್ಲ ಮಾರ್ಕ್ಗಳೇನಿದೆ ಮೊದಲನೇದು ನಾನು ಮೊದಲು 88,000 ಏನಿತ್ತು ಬಿ ಟಿ ಸಿ, ಅವಾಗಿಂದ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಬಿ ಟಿ ಸಿ ಯಾವಾಗ ಒಂದು ಸಾರಿ ನನಗೆ 100K ಕೆಳಗಡೆ ಬಿಲೋ ಬ್ರೇಕ್ ಡೌನ್ ಆಯಿತು, ಅಲ್ಲಿಂದ ನಾನು ಹೇಳ್ತಾ ಇದ್ದೆ ಬಿ ಟಿ ಸಿ ಇಸ್ ಗೋಯಿಂಗ್ ಟು ಬಿ ಲೈಕ್ 70, 50 ಈ ರೀತಿ ಅಂದ್ಬಿಟ್ಟು. ಸೊ ಫೈನಲಿ ನೋಡಿ, ನಿನ್ನೆ ಒಂದೇ ದಿವಸದಲ್ಲಿ ಈ ಒಂದು ಕ್ಯಾಂಡಲು ಅರೌಂಡ್ 10,205 ಪಾಯಿಂಟ್ಸು, 10,000 ಪಾಯಿಂಟ್ಸ್ ಒಂದೇ ಕ್ಯಾಂಡಲ್ಲಿ. ಒನ್ ಡೇ ಕ್ಯಾಂಡಲ್ಸ್ ಇವೆಲ್ಲ 10,000 ಪಾಯಿಂಟ್ಸ್ ನಿನ್ನೆ ರಾತ್ರಿ ಏನಿದೆ ಬಿ ಟಿ ಸಿ ಕ್ರ್ಯಾಶ್ ಆಗಿದೆ. ಸೊ ಇವಾಗ ಸ್ವಲ್ಪ ರಿಕವರಿ ಆಗ್ತಿದೆ, ಅರೌಂಡ್ 3,000 ಪಾಯಿಂಟ್ ಅಪ್ಪಲ್ಲಿದೆ ಇವಾಗ. ಬಟ್ ಆದರೂ ಇನ್ನೂ ಮಾರ್ಕೆಟ್ ಫುಲ್ ಬೇರಿಶೇ ಇದೆ. ಲೈಕ್ ಇನ್ನೂ ಜಸ್ಟ್ ಇವಾಗ ಸ್ವಲ್ಪ ಕವರಪ್ ಮಾಡ್ಕೊಳುತ್ತೆ. ಮತ್ತು ತಿರ್ಗಾ ಇ ಎಮ್ ಐ ಕಡೆ ಬಂತು ಅಂತ ತಿರ್ಗಾ ನೀವು ಶೆಲ್ ಮಾಡ್ಬೋದು. ಇಟ್ ವಿಲ್ ಹಿಟ್ ಅಗೇನ್ 50,000 ಒಂದು ಸರಿ ಟಚ್ ಮಾಡೇ ತಿರ್ಗಾ ಬಿ ಟಿ ಸಿ ಮೇಲೆ ಹೋಗುತ್ತೆ ಅಂತ ನನಗನ್ಸುತ್ತೆ. ಸೊ ನಿಮಗೇನು ಅನಿಸುತ್ತೆ? ಬಿ ಟಿ ಸಿಯಲ್ಲಿ ನೀವು ಟ್ರೇಡಿಂಗ್ ಮಾಡ್ತೀರಾ, ಇನ್ವೆಸ್ಟ್ ಮಾಡ್ತೀರಾ? ಇನ್ವೆಸ್ಟ್ ಅಂತೂ ಮಾಡ್ಲಿಕ್ಕೆ ಹೋಗಬೇಡಿ. ಏನೋ ಚಿಕ್ಕ ಟ್ರೇಡಿಂಗ್ ಮಾಡಿದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ನೀವು ಮಾಡ್ಬೋದು. ಅದರ್ವೈಸ್ ಇದರಲ್ಲಿ ಬಿ ಟಿ ಸಿಯಲ್ಲಿ ಯಾವತ್ತೂ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದು ಲೈಕ್ ಯಾವಾಗ 10,000 ಪಾಯಿಂಟ್ ಮೇಲಕ್ಕೆ ಹೋಗುತ್ತೆ, ಯಾವಾಗ 10,000 ಪಾಯಿಂಟ್ ಕೆಳಗೆ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ನೀವು ಎಕ್ಸ್ಪೀರಿಯೆನ್ಸ್ ಇದ್ದರೆ ನಿಮಗೆ ಬಿ ಟಿ ಸಿಯಲ್ಲಿ ಲೈಕ್ ಚಿಕ್ಕ ಸ್ಕ್ಯಾಲ್ಪಿಂಗ್ ಮಾತ್ರ ಹೊಡಿಬೋದು. ಇ ಎಮ್ ಐ 9 and 15 ಇ ಎಮ್ ಐ ಎರಡು ಹಾಕ್ಕೊಳ್ಳಿ. ನಾನು ಸುಮಾರು ಈ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅದನ್ನು ಹಾಕ್ಕೊಂಬಿಟ್ಟು ಎಲ್ಲಿ ಇ ಎಮ್ ಐ ಹತ್ತಿರ ಬರುತ್ತೆ ಅಲ್ಲಿ ನೀವು ಒನ್ ಡೇ ಕ್ಯಾಂಡಲಲ್ಲಿ ಲಾಂಗಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಅಲ್ಲಿಂದ ನೀವು ಆರಾಮಾಗಿ ಒಂದು 5,000 6,000 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದರೆ ಒಳ್ಳೆ ಲಾಭನ ಪಡಿಬೋದು. ಸೊ ನೀವು ಅಕೌಂಟ್ ಓಪನ್ ಮಾಡಬೇಕು ಅಂದರೆ ನೀವು ಡೆಲ್ಟಾ ಎಕ್ಸ್ಚೇಂಜಲ್ಲಿ ಮಾಡ್ಬೋದು. ಡೆಲ್ಟಾ ಎಕ್ಸ್ಚೇಂಜ್ ಅಪ್ಲಿಕೇಶನ್ ಏನಿದೆ ಅದು ಒಂದು FIU ರಿಜಿಸ್ಟರ್ ಇದೆ. ಸೊ ಅದನ್ನು ನಾನು ಲಿಂಕ್ನ ಕೊಡ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ. ಸೊ ವಿಡಿಯೋನ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ವಿಡಿಯೋ ನೋಡಿಬಿಟ್ಟು ಹೇಗೆ ಅಕೌಂಟ್ ಓಪನ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಅದನ್ನು ನೋಡಿಬಿಟ್ಟು ಅಕೌಂಟ್ ಓಪನ್ ಮಾಡಿಕೊಂಡು ಟ್ರೇಡ್ನ ಮಾಡ್ಕೋಬೋದು ಗೈಸ್. ಓಕೆ, ಸೊ ಫೈನಲಿ ಬಂದ್ಬಿಟ್ಟು ನಾನು ಹಾಕಿದ್ದೀನಿ ನೋಡಿ, ಕೆಳಗಡೆನೂ ಮಾರ್ಕ್ ಹಾಕಿದ್ದೀನಿ. ಅರೌಂಡ್ ಎಲ್ಲಿ 50,000ಗೆ ನನಗೆ ಇದೆ. ಸೊ 50,000ವರೆಗೂ ಬಿ ಟಿ ಸಿ ಬರಬೇಕು ಅಂತ ಇದೆ. ಸೊ ನೋಡೋಣ, ಯಾಕಂದರೆ ಇವಾಗ ಸ್ವಲ್ಪ ರಿಕವರಿ ಆಗ್ತದೆ. ಮತ್ತು ತಿರ್ಗಾ ಇ ಎಮ್ ಐ ಹತ್ರ ಹೋದರೆ ತಿರ್ಗಾ ಶಾರ್ಟ್ ಹೊಡಿಯೋಣ ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್.